ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ನನ್ನ ಇವತ್ತಿನ ವಿಡಿಯೋ ನನ್ನ ಮಗಳ ಬರ್ತ್ಡೇ ಸೆಲೆಬ್ರೇಷನ್. ನೀವು ಆಲ್ರೆಡಿ ತಮ್ಮನೇಲಿ ನೋಡಿದ್ದೀರಾ ಅಂತ ಅಂದ್ಕೋತೀನಿ. ಸೊ ನನ್ನ ಮಗಳಿಗೆ ಪ್ರತಿ ವರ್ಷ ಕೂಡ ಮನೆಯಲ್ಲಿ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ವಿ. ಸೊ ಈ ವರ್ಷ 6 ವರ್ಷ ತುಂಬಿ 7 ವರ್ಷಕ್ಕೆ ಕಾಲು ಇಡ್ತಾ ಇರೋದ್ರಿಂದ ಸ್ವಲ್ಪ ಸ್ಪೆಷಲಾಗಿ ಇರಲಿ ಅಂತ ಅವ್ರ ಪಪ್ಪ ಹೊರಗಡೆ ಪ್ಲ್ಯಾನ್ ಮಾಡಿದ್ದಾರೆ. ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನನ್ನ ಮಗಳಿಗೆ ನಿಮ್ಮ ಬ್ಲೆಸ್ಸಿಂಗ್ಸ್ ಕೂಡ ತುಂಬಾ ಇಂಪಾರ್ಟೆಂಟು. ಸೊ ಅವಳಿಗೆ ಬ್ಲೆಸ್ಸಿಂಗ್ಸ್ ಕೂಡ ಮಾಡಿ. ಸೊ ವಿಡಿಯೋನ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡುವಂಥ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ಸು ನಿಮಗೆ ಬರುತ್ತೆ. ಸೊ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ, ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಸೊ ಬನ್ನಿ. ನನ್ನ ಮಗಳನ್ನ ರೆಡಿ ಆದಮೇಲೆ ಅವಳಿಗೆ ತಿಂಡಿ ತಿನ್ನಿಸಿ ಅವಳನ್ನ ಸ್ಕೂಲ್ಗೆ ಡ್ರಾಪ್ ಮಾಡೋದಕ್ಕೆ ಅಂತ ಹೋಗಿದ್ದೆ. ಸೊ ಅವಳನ್ನ ಸ್ಕೂಲ್ಗೆ ಡ್ರಾಪ್ ಮಾಡಿಬಿಟ್ಟು ಬಂದು ಮನೆಯಲ್ಲಿ ಏನೇನು ಕೆಲಸ ಇತ್ತು ಎಲ್ಲ ಕೆಲಸ ಕೂಡ ಮುಗಿಸ್ಕೊಂಡೆ. ಸೊ ಕೆಲಸ ಎಲ್ಲ ಮುಗಿಸೋ ಅಷ್ಟರಲ್ಲಿ ಅವಳಿಗೆ ಸ್ಕೂಲಿಂದ ಕರ್ಕೊಂಡು ಬರೋ ಟೈಮ್ ಕೂಡ ಆಗಿತ್ತು. ಸೊ ಅವಳನ್ನ ಹೋಗಿ ಅಲ್ಲಿಗೆ ಹೋಗಿ ಸ್ಕೂಲಿಂದ ಅವಳನ್ನ ವಾಪಸ್ ಕರ್ಕೊಂಡು ಬಂದು ಉಳಿದಿದ್ದ ಕೆಲಸ ಏನೇನಿತ್ತು ಎಲ್ಲ ಕೆಲಸ ಕೂಡ ಮುಗಿಸ್ಕೊಂಡು ನಾನು ಕೂಡ ಸ್ನಾನ ಮಾಡಿಕೊಂಡೆ. ಸೊ ಹೊರಗಡೆ ಬಿಸಿಲು ಇದ್ದಿದ್ದರಿಂದ ಕೂದಲು ಒಣಗಿಸೋಣ ಅಂತ ಆಚೆ ನಿಂತ್ಕೊಂಡಿದ್ದೆ. ಸೊ ಬಿಸಿಲಲ್ಲಿ ಕೂದಲು ಒಣಗಿಸಿಲ್ಲ ಅಂದರೆ ಸ್ವಲ್ಪ ನನಗೆ ತಲೆನೋವು ಬರುತ್ತೆ. ಸೊ ಹಂಗಾಗಿ ಒಣಗಿಸ್ತಾ ಇದ್ದೆ. ಅಷ್ಟರಲ್ಲಿ ಅಮ್ಮ ಕೂಡ ಬಂದರು ಊರಿಂದ. ಸೊ ಅವರು ಬರಬೇಕಾದ್ರೆ ನನಗೆ ತುಂಬ ಇಷ್ಟ ಅಂತ ನಮ್ಮ ಅಲ್ಗೂರಿನಲ್ಲಿ ಒಂದು ಪರ್ಟಿಕ್ಯುಲರ್ ಅಂಗಡಿಯಿಂದ ಚೋಚೋ ಮತ್ತು ಸ್ವೀಟ್ಸ್ನ ಕೂಡ ತೊಗೊಂಬಂದಿದ್ರು. ಸೊ ಸ್ವೀಟ್ ತಿನ್ಕೊಂಡು ಚೋಚೋ ಕೂಡ ತಿನ್ಕೊಂಡು ಟೀ ಕುಡ್ದಿದ್ದೆಲ್ಲ ಮುಗಿದ್ಮೇಲೆ ಅಮ್ಮ ಬೆಂಗಳೂರಿಗೆ ಬರೋದು ತುಂಬಾ ಅಪರೂಪ. ಸೊ ಬಂದಾಗ ಈ ಥರದೊಂದು ಸ್ವೀಟ್ನ ಮಾಡ್ಕೊಂಬರ್ತಾರೆ. ಸೊ ಹಾಗೆ ಇವತ್ತು ಕೂಡ ಹುರಕ್ಕೆ ತಂಬಿಟ್ಟನ್ನ ಮಾಡ್ಕೊಂಬಂದಿದ್ರು. ಸೊ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ಕೂಡ ರೆಡಿಯಾಗಿ ನನ್ನ ಮಗಳಿಗೂ ಕೂಡ ರೆಡಿಯಾಗಿ ಅವಳನ್ನ ಮನೆಯಲ್ಲಿ ಪೂಜೆ ಕೂಡ ಮುಗಿಸಿ ಅವಳ ಕೈಯಿಂದ ಸೊ ಅಲ್ಲಿಂದ ಅವಳನ್ನ ದೇವಸ್ಥಾನಕ್ಕೆ ಅಂತ ಕರ್ಕೊಂಡು ಹೋಗಿದ್ದೆ. ಸೊ ಯಾಕಂದರೆ ಬೆಳಗ್ಗೆ ಅವಳನ್ನ ಕರ್ಕೊಂಡು ಹೋಗೋದಕ್ಕೆ ಆಗಿರಲಿಲ್ಲ. ಸೊ ಸ್ಕೂಲಿಗೆ ಲೇಟ್ ಆಗುತ್ತೆ ಅಂತ, ಹಾಗಾಗಿ ಇವಾಗ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಮನೆಯಲ್ಲಿ ಪೂಜೆ ಕೂಡ ಎಲ್ಲ ಮುಗಿಸ್ಕೊತಾ ಇದ್ದೀನಿ. ಸೊ ಮನೆಯಲ್ಲಿ ಪೂಜೆ ಮುಗಿಸಿ ನನ್ನ ಮಗಳ ಕೈಲಿ ಕೂಡ ನಮಸ್ಕಾರ ಮಾಡಿಸ್ಕೊಂಡು ಆಮೇಲೆ ಅಲ್ಲಿಂದ ನಾನು ನನ್ನ ಮಗಳು ಇಬ್ಬರು ಕೂಡ ದೇವಸ್ಥಾನಕ್ಕೆ ಅಂತ ಹೊರಟ್ವಿ. ನಮ್ಮ ಮನೆ ಹತ್ರದಲ್ಲೇ ಇದ್ದು ದೇವಸ್ಥಾನ. ಸೊ ಹಂಗಾಗಿ ಅಲ್ಲಿಗೆ ಅಂತಲೇ ಹೊರಟ್ವಿ. ಹೋಗಬೇಕಾದ್ರೆ ಹೂವು ಕೂಡ ತೊಗೊಂಡು ದೇವಸ್ಥಾನದೊಳಗಡೆ ಹೊರಟ್ವಿ. ಹೋಗೋಷ್ಟರಲ್ಲಿ ಸ್ವಲ್ಪ ಖಾಲಿನೇ ಇತ್ತು, ಯಾರು ಕೂಡ ಇರಲಿಲ್ಲ ದೇವಸ್ಥಾನದಲ್ಲಿ. ಸೊ ಹಾಗಾಗಿ ಹೋಗಿದ ತಕ್ಷಣ ನನ್ನ ಮಗಳ ಹೆಸರಲ್ಲಿ ಕುಂಕುಮಾರ್ಚನೆಗೂ ಕೂಡ ಕೊಟ್ಟು ಪೂಜೆ ಕೂಡ ಮುಗಿಸ್ಕೊಂಡು ನನಗೆ ಇಲ್ಲಿ ತುಂಬ ಇಷ್ಟ ಆಗಿದ್ದು ದೇವಿ ತಲೆ ಮೇಲೆ ಇದ್ದಂಥ ಹೂವು ಬಿತ್ತು. ಸೊ ಅದು ಇಲ್ಲಿ ಕ್ಯಾಪ್ಚರ್ ಆಗಿಲ್ಲ. ಸೊ ಅದೊಂದು ನನಗೆ ತುಂಬ ಖುಷಿ ಆಯಿತು. ಬಟ್ ವಿಡಿಯೋ ಕ್ಯಾಪ್ಚರ್ ಆಗಲಿಲ್ವಲ್ಲ ಅಂತ ಬೇಜಾರು ಕೂಡ ಆಯಿತು. ಸೊ ಫೈನಲಿ ನನಗಂತೂ ಖುಷಿ ಆಯಿತು. ಸೊ ತಲೆ ಮೇಲಿಂದ ಹೂವು ಬಿದ್ದು ದೇವಿ ಹೂವು ಕೊಟ್ಟರು ಅಂತ. ಸೊ ಅಲ್ಲಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಸೊ ಮನೆಗೆ ಬಂದು ನನ್ನ ಮಗಳಿಗೆ ಬಟ್ಟೆ ಕೂಡ ಚೇಂಜ್ ಮಾಡಿ ಆಚೆ ಕರ್ಕೊಂಡು ಹೋದ್ವಿ. ಯಾಕಂದರೆ ಅವ್ರ ಅಪ್ಪ ಮತ್ತು ಅವ್ರ ಮಾಮ ಇಬ್ಬರು ಸೇರಿ ಹೊರಗಡೆ ಏನೋ ಪ್ಲ್ಯಾನ್ ಮಾಡಿ ಹೊರಗಡೆ ಕೇಕ್ ಕಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಸೊ ನನ್ನ ಮಗಳಿಗೆ ಇದೇ ಮೊದಲನೇ ಸಾರಿ ಅವಳಿಗೆ ಸೆಲೆಬ್ರೇಟ್ ಅಂತ ಮಾಡಿ ಮನೆಯಲ್ಲಿ ಸಿಂಪಲ್ಲಾಗಿ ಮಾಡ್ತಾಯಿದ್ವಿ ಪ್ರತಿ ವರ್ಷ ಕೂಡ. ಬಟ್ ಹೊರಗಡೆ ಸೆಲೆಬ್ರೇಟ್ ಮಾಡ್ತಿರೋದು ಇದೇ ಮೊದಲನೇ ಸಾರಿ. ಸೊ ಹಂಗಾಗಿ ಅವಳನ್ನ ಕರ್ಕೊಂಡು ಯಾವ ಪ್ಲೇಸ್ಗೆ ಸೆಲೆಬ್ರೇಟ್ ಮಾಡೋದಕ್ಕೆ ಹೇಳಿದ್ರು ಆ ಪ್ಲೇಸ್ಗೆ ಅಂತ ಹೊರಟ್ವಿ. ಸೊ ಅವಳು ಅದನ್ನು ನೋಡಿ ಸಿಕ್ಕಾಪಟ್ಟೆ ಖುಷಿ ಅಂತೂ ಪಟ್ಲು. ಸೊ ಹೇಗಿತ್ತು ಅಂತ ನೀವು ಕೂಡ ನೋಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಸೊ ಅವಳಿಗೆ ಮಾಡಿಸಿದಂಥ ಡೆಕೋರೇಷನ್ ಈ ರೀತಿ ಇತ್ತು. ಸೊ ಚೆನ್ನಾಗಿತ್ತು, ಸಿಂಪಲ್ಲಾಗಿ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಸೊ ನನಗಂತೂ ತುಂಬ ಇಷ್ಟ ಆಯಿತು, ನನ್ನ ಮಗಳಿಗೂ ಕೂಡ ಇಷ್ಟ ಆಯಿತು. ಸೊ ಅವಳಂತೂ ಒಳಗಡೆ ಎಂಟ್ರಿ ಆದಾಗಿಂದ ಹಿಡಿದು ಮುಗಿಸ್ಕೊಂಡು ಬರೋವರೆಗೂ ಸ್ಮೈಲಲ್ಲೇ ಇತ್ತು. ಅಲ್ಲಿ ಅವಳಿಗೆ ಕೇಕ್ ಕಟ್ ಮಾಡಿಸಿದ್ದೆಲ್ಲ ಆದಮೇಲೆ ಒಂದೆರಡಷ್ಟು ಫೋಟೋ ಶೂಟ್ ಕೂಡ ಮಾಡಿಸ್ಕೊಂಡು ಅವಳದು ಸಿಂಗಲ್ ಫೋಟೋಸು. ಸೊ ಅಲ್ಲಿಂದ ಅಲ್ಲೇ ಹಾಗೆ ಪಕ್ಕದಲ್ಲಿ ಒಂದು ಹೋಟೆಲ್ ಕೂಡ ಇತ್ತು. ಅಲ್ಲಿಗೆ ಹೋಗಿ ಅಲ್ಲಿ ಬಾಳೆ ಎಲೆ ಊಟ ಕೂಡ ಸ್ಪೆಷಲ್ ಅಂತ ಅನಿಸ್ತು. ಸೊ ಅಲ್ಲಿ ಹೋಗಿ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಸೊ ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ನನಗೆ ಅಲ್ಲಿ ಸ್ಪೆಷಲ್ ಅಂತ ಅನಿಸಿದ್ದು
ಅಲ್ಲಿ ಸೈಂಟಿಸ್ಟ್ಗಳ ಫೋಟೋಸು ಮತ್ತು ಸೆಲೆಬ್ರಿಟೀಸ್ ಫೋಟೋಸ್ಗಳನ್ನ ಫ್ರೇಮ್ ಮಾಡಿ ಹಾಕ್ಸಿದ್ರು. ಸೊ ಅದೊಂಥರ ನನಗೆ ಯೂನಿಕ್ ಅಂತ ಅನಿಸ್ತು. ಸೊ ತುಂಬಾ ಚೆನ್ನಾಗಿತ್ತು ಅದಂತೂ. ಸೊ ನನಗೆ ಊಟಕ್ಕಿಂತ ಜಾಸ್ತಿ ಇದೇ ಇಷ್ಟ ಆಗಿದ್ದು. ಸೊ ಅಲ್ಲಿ ನೋಡಿದ್ದೆಲ್ಲ ಆದಮೇಲೆ ಹಾಗೆ ಅಲ್ಲಿ ಊಟ ಕೂಡ ಮುಗಿಸ್ಕೊಂಡ್ವಿ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಅಲ್ಲಿ ಊಟ ಮುಗಿಸ್ಕೊಂಡು ನಮ್ಮ ಅತ್ತಿಗೆ ಕೂಡ ಅವ್ರ ಮನೆಗೆ ಡ್ರಾಪ್ ಮಾಡಿ ಅಲ್ಲಿಂದ ಮನೆಗೆ ಹೊರಟ್ವಿ. ಸೊ ಆಲ್ಮೋಸ್ಟ್ ಅಲ್ಲಿ ಮನೆಗೆ ಬರೋಷ್ಟರಲ್ಲಿ 11 ಆಗಿತ್ತು. ಸೊ ಅಲ್ಲಿಂದ ಮನೆಗೆ ಬಂದು ರೆಸ್ಟ್ ಮಾಡಿದ್ದಾಯಿತು. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.